ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಾದಾಮ್ ಹಲ್ವಾ. ಜೊತೆಗೆ ಸಾಯಿಬಾಬಾರವರು ತಮ್ಮ ಭಕ್ತರಾದ ದಾಬೋಲಕರರಿಗೆ ಹೇಮಾಡ ಪಂಥ ಎಂಬ ಬಿರುದನ್ನ ಕೊಡ್ತಾರೆ. ಅದು ಹೇಗೆ ಮತ್ತು ಯಾಕೆ ಅಂತ ನೋಡೋಣ ಬನ್ನಿ. ಒಂದು ದಿನ ದಾಬೋಲಕರರ ಸ್ನೇಹಿತರು ದಾಬೋಲಕರರಿಗೆ ಶಿರಡಿಗೆ ಹೋಗ್ಬಾ ಅಂತ ತುಂಬಾನೇ ಒತ್ತಾಯ ಮಾಡ್ತಾರೆ. ಆದರೆ ದಾಬೋಲಕರರಿಗೆ ಕಾರಣಾಂತರಗಳಿಂದ ಹೋಗಕ್ಕೆ ಆಗಿರಲ್ಲ. ಹೀಗಿರುವಾಗ ಒಂದ್ಸತಿ ಏನಾಗುತ್ತಂದ್ರೆ, ಲೋಣಾವಳದಲ್ಲಿ ದಾಬೋಲಕರರ ಸ್ನೇಹಿತರೊಬ್ರು ಇರ್ತಾರೆ. ಅವರ ಮಗಂಗೆ ತುಂಬಾನೇ ಕಾಯಿಲೆ ಆಗಿರುತ್ತೆ. ಎಷ್ಟೇ ಔಷಧಿ ಕೊಡ್ಸಿದ್ರು ಕೂಡ ಅದು ಗುಣನೇ ಆಗ್ತಿರಲ್ಲ. ಹಾಗೆ ಗುರುಗಳನ್ನ ಕರೆಸಿ ಅವರನ್ನ ಮಗನ ಬಳಿ ಕೂರಿಸ್ತಾರೆ. ಅದರಿಂದನೂ ಏನು ಪ್ರಯೋಜನ ಆಗೋದಿಲ್ಲ. ಇದನ್ನೆಲ್ಲ ಕೇಳ್ಬಿಟ್ಟು ದಾಬೋಲಕರ್ ಅವ್ರಿಗೆ ಅನ್ಸುತ್ತೆ, ಗುರುವಿನಿಂದ ಏನೂ ಸಾಧ್ಯ ಆಗೋದಿಲ್ಲ ಅಂದ್ರೆ ನಾನ್ ಯಾಕೆ ಶಿರಡಿಗೆ ಹೋಗ್ಬೇಕು ಅಂತ. ಹೀಗಾಗಿ ಅವರು ಶಿರಡಿಗೆ ಹೋಗೋದನ್ನ ಮುಂದೂಡ್ತಾನೆ ಇರ್ತಾರೆ. ಆದ್ರೆ ಅನಿವಾರ್ಯವಾದದ್ದು ಆಗ್ಲೇಬೇಕು. ದಾಬೋಲಕರವರ ವಿಷಯದಲ್ಲೂ ಕೂಡ ಅದೇ ಆಗುತ್ತೆ. ಅವರು ಮುಂದೆ ಶಿರಡಿಗೆ ಹೋಗ್ತಾರೆ. ಅದು ಹೇಗಂತ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.